ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಶ್ ಫ್ರೈನ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಹಿಡಿದು ತಂದಿರೋ ಮೀನಿದು, ಕೆರೆ ಮೀನಿದು, ಆ್ಯಕ್ಚುಲಿ ಓಷನ್ ಮೀನಲ್ಲ. ಇದನ್ನು ಕ್ಲೀನಾಗಿ ಕಟ್ ಮಾಡಿ ಪೀಸಸ್ ಆಗಿ ಅರಿಶಿನ ಮತ್ತು ಹುಳಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಒಂದು ಪ್ಲೇಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನು, ಮತ್ತು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಮತ್ತು ಜೀರಿಗೆ ಪುಡಿ ಒಂದು ಫ್ಲೇವರ್ನ ಕೊಡುತ್ತೆ ಚೆನ್ನಾಗಿ. ಯಾವುದೇ ಅಡುಗೆ ನೀವು ಯೂಸ್ ಮಾಡಿದ್ರೂ ಅಷ್ಟೇ. ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೂ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು. ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಆಚಿ ಫಿಶ್ ಕರಿ ಮಸಾಲ. ಸೊ ನಾವು ಪ್ಯಾನ್ ಫ್ರೈ ಆಗಿದ್ರೂ ನಾವಿಲ್ಲಿ ಕರಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀವಿ ಕೋಟಿಂಗ್ಗೆ. ಸೊ ಇದು ನೀವೇನಾಗುತ್ತೆ ಫ್ರೈದು ಯೂಸ್ ಮಾಡಿದ್ರೆ ತುಂಬ ಕೋಟಿಂಗ್ ಕೊಟ್ಬಿಡುತ್ತೆ. ಸೊ ಈ ಫ್ಲೇವರ್ ಚೆನ್ನಾಗಿದೆ ಅಂತ ಒಂದ್ಸತಿ ಟ್ರೈ ಮಾಡಿರೋದ್ರಿಂದ ಅದನ್ನು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಯಾವುದೇ ರೀತಿಯಾದ ಕೋಟಿಂಗ್ ಮೈದಾ, ಅಕ್ಕಿ ಹಸಿಟ್ಟಾಗಿರ್ಬೋದು, ಕಡಲೆ ಹಸಿಟ್ಟಾಗಿರ್ಬೋದು ಯೂಸ್ ಮಾಡಲ್ಲ. ಸೊ ಅದು ಕಬಾಬ್ಗಾದ್ರೆ ಸರಿ ಹೋಗುತ್ತೆ, ಪ್ಯಾನ್ ಫ್ರೈಗೆಲ್ಲ ಈ ಥರನೇ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ. ಸೊ ನೀವು ಗ್ಲೌಸ್ ಹಾಕ್ಕೋಬಿದ್ದೀವಿ, ಯಾಕಂದರೆ ಅದು ಕಲಸಾದ್ಮೇಲೆ ತುಂಬ ಖಾರ ಬರುತ್ತೆ ಕೈಯೆಲ್ಲ. ಸೊ ಕಂಪ್ಲೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೊಂದಾಗೆ ಫಿಶ್ಗೆ ಅಪ್ಲೈ ಮಾಡ್ಕೋಬೇಕು. ಇವಾಗ ಜಾಸ್ತಿ ಕ್ವಾಂಟಿಟಿ ಇದೆ ಫಿಶ್ಶು, ಅದಕ್ಕೆ ನಾವು ಜಾಸ್ತಿ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿದ್ವಿ. ಒಂದೊಂದೇ ಹಚ್ಕೋಬೇಕು. ಆ್ಯಕ್ಚುಲಿ ಇದು ಲೇಟ್ ಪ್ರೊಸೆಸ್. ಆ್ಯಕ್ಚುಲಿ ಒಂದೊಂದಾಗಿ ಹಚ್ಕೊಂಡು, ಕಮ್ಮಿ ಇದ್ದರೆ ಸರಿ ಹೋಗುತ್ತೆ. ಇಲ್ಲಿ ನಾವು ಜಾಸ್ತಿ ತಂದಿರೋದ್ರಿಂದ ಇಬ್ಬರಿಬ್ರು ಹಚ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಅಕ್ಕ ಮತ್ತು ಒಂದು ಕಡೆ ನಾನು ಇಬ್ಬರೂ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ ಥರ ಕಂಪ್ಲೀಟಾಗಿ ಯಾವುದೇ ಒಂದು ಗ್ಯಾಪ್ ಇಲ್ದಿರ ಮಸಾಲೆ ಫಿಶ್ಗೆ ಫುಲ್ ಹಿಡಿಬೇಕು. ಎಷ್ಟು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಉಪ್ಪು ಖಾರ ಇದಕ್ಕೆ ಹಿಡಿಯುತ್ತೆ. ನೀವು ನೋಡ್ಬೋದು ಆಲ್ರೆಡಿ ಇನ್ನೂ ಮೀನಿದೆ ಅಷ್ಟಿದು. ಸೊ ಕೆರೆ ಮೀನಾಗಿರೋದ್ರಿಂದ ಹಿಡಿದು ತಂದಿರೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಮೀನಿಗೆ ಹಾಕಿದ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಸೊ ಈ ಥರ ಕಂಪ್ಲೀಟಾಗಿ ಎಲ್ಲ ಮೀನಿಗೂ ಅಪ್ಲೈ ಮಾಡಿ ಒಂದು ಬೌಲಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ನಾನ್ ವೆಜ್ಜಲ್ಲಿ ಫಿಶ್ ಅನ್ನೋದೊಂದು ಡಿಫ್ರೆಂಟ್ ಕ್ಯಾಟಗರಿನಿ ಅಂತ ಹೇಳ್ಬೋದು. ಯಾಕಂದರೆ ಮಟನ್, ಚಿಕನ್ ಅಷ್ಟು ಹೆವಿ ಫೀಲ್ ಆಗೋಲ್ಲ, ಇದು ತುಂಬ ಲೈಟ್ ಫೀಲ್ ಆಗುತ್ತೆ. ಎಷ್ಟು ತಿಂದ್ರೂ ತಿಂದಂಗೆ ಅನಿಸಲ್ಲ ಫಿಶ್ಶು. ಸೊ ಅದನ್ನು ಮ್ಯಾರಿನೇಷನ್ ಆದಮೇಲೆ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಕರಿಬೇವು ಸೊಪ್ಪು ಹಾಗೂ ಈ ನೆನೆಸಿಟ್ಟಿರೋ ಫಿಶ್ ಪ್ಯಾನ್ ಫ್ರೈದು. ಸೊ ಫಿಶ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಒಂದು ಮೀಡಿಯಮ್ ಆಗಿ ಬೇಯಿಸ್ಕೊತಾ ಇದ್ದೀನಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಸೊ 2 ಕಡೆ ಬ್ರೌನ್ ಆಗಬೇಕು. ಫುಲ್ ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ. ಇದು ಡೀಪ್ ಫ್ರೈ ಎಲ್ಲ ಪ್ಯಾನ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಲೇಟೇ ಬೇಯೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೀವು ಕಂಪ್ಲೀಟಾಗಿ. ನಾವು ಜನ ಜಾಸ್ತಿ ಇರೋದ್ರಿಂದ ಸೊ ಎಲ್ಲರಿಗೂ ಒಂದೊಂದಾಗೆ ಸುಟ್ಟಿ ಎತ್ಕೊಂಡಿದ್ದೀವಿ. ಆ್ಯಂಡ್ ರೆಡಿಯಾಗಿದೆ ಫಿಶ್ ಪ್ಯಾನ್ ಫ್ರೈ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.